ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಾಯಿಯನ್ನ ನೆನೆದು ಮತ್ತೊಂದು ಕಡೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕಣ್ಣೀರಿಟ್ಟಿದ್ದಾರೆ. ಸಮಯ ಸಿಕ್ಕಾಗಲೆಲ್ಲ ತಾಯಿ ಆಶೀರ್ವಾದ ಪಡಿತಾ ಇದ್ದೆ. ಕಳೆದ 1 ವರ್ಷದಿಂದ ಏನೂ ಮಾತೇ ಆಡಿರಲಿಲ್ಲ ತಾಯಿ. ಮನೆಗೆ ಬಂದವರಿಗೆ ಊಟ ಮಾಡಿ ಅಂತ ಅಷ್ಟೇ ಹೇಳ್ತಾ ಇದ್ರು ಅಂಥೇಳಿ ಪಾಪ ಕಣ್ಣೀರಿಟ್ಟಿದ್ದಾರೆ. ಅವರ ಹಿತನುಡಿಗಳು, ಉಪದೇಶಗಳು, ಮಾರ್ಗದರ್ಶನವೇ ನಮಗೆ ದಾರಿದೀಪವಾಗಿತ್ತು. ನಾವು ದಾರಿ ತಪ್ಪಿದಂತಹ ಸಂದರ್ಭದಲ್ಲೂ ಕೂಡ ಸರಿ ದಾರಿಗೆ ತಂದಿದ್ದೇನೆ ನಮ್ಮ ತಾಯಿಯನ್ನು ನೆನೆದು, ಅವರ ವಾತ್ಸಲ್ಯವನ್ನು ನೆನೆದು, ಅವರ ಪ್ರೀತಿಯನ್ನು ನೆನೆದು ಅಕ್ಷರಶಃ ಕಣ್ಣೀರಿಟ್ಟಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿಯವರು. ನಿನ್ನೆಯಿಂದಲೂ ಕೂಡ ಎಮೋಷ್ನಲನ್ನು ತುಂಬ ಕಂಟ್ರೋಲ್ ಮಾಡ್ತಾ ಇದ್ರು. ಎಲ್ಲೂ ಕೂಡ ಕಣ್ಣೀರು ಹಾಕಬಾರ್ದು ಅಂಥೇಳಿ ನಿರ್ಧರಿಸಿದ್ರು ಏನೋ ಎಚ್.ಡಿ. ಕುಮಾರಸ್ವಾಮಿಯವರು. ಯಾಕೆಂದರೆ ಬಹಳ ದೊಡ್ಡ ಜವಾಬ್ದಾರಿ ಅವ್ರ ಹೆಗಲ ಮೇಲಿದೆ. ಇಲ್ಲ, ಇವತ್ತೆಲ್ಲ ಅಂತಿಮವಾಗಿ ಈಗ 11 ಗಂಟೆವರೆಗೂ ಇಲ್ಲಿ ಅಂತಿಮ ದರ್ಶನಕ್ಕೆಲ್ಲ ಏರ್ಪಾಡು ಮಾಡಿದ್ದೇವೆ. ಪೊಲೀಸ್ ಇಲಾಖೆ ವತಿಯಿಂದಲೂ ಸ್ವಲ್ಪ ಅಭಿಮಾನಿಗಳು ಬದುಕ್ತಕ್ಕಂಥದ್ದು ಜಾಸ್ತಿ ಆಗ್ಬೋದು ಈ ಭಾಗದ ಹಳ್ಳಿಗಳಿಂದ ಅಂತಕ್ಕಂಥದ್ದು ಹಿನ್ನೆಲೆಯಲ್ಲಿ ಗ್ರೌಂಡ್ನಲ್ಲೂ ಸಹ ಏನು ನಮ್ಮ ಪದ್ಮನಾಭನಗರದ ಗ್ರೌಂಡ್ನಲ್ಲೂ ಸಹ ಏರ್ಪಾಡು ಮಾಡಿದ್ದಾರೆ. ಬಟ್ ಇಲ್ಲಿ ಮನೆ ಹತ್ರನೂ ಎಲ್ಲ ರೀತಿ ವ್ಯವಸ್ಥೆ ಇರೋದ್ರಿಂದ ಬರ್ತಕ್ಕಂಥ ಎಲ್ರಿಗೂ ಯಾವುದೇ ಸಮಸ್ಯೆ ಇಲ್ಲದೆ ಅವರ ಅಂತಿಮ ದರ್ಶನ ಪಡಲಿಕ್ಕೆ ಅವಕಾಶ ಇದೆ. 11:15 ಗಂಟೆಗೆ ಬಹುಶಃ 11:15 ಇಲ್ಲಿಂದ ಹೊಳೆನರಸೀಪುರಕ್ಕೆ ಹೋಗ್ತಕ್ಕಂಥದ್ದು ಏನಿದೆ, ಕೊನೆಗೆ ನಾಳೆ ದಿನ ಅಂತ್ಯಕ್ರಿಯೆ ಇಟ್ಕೊಂಡಿರ್ತಕ್ಕಂಥದ್ದು. ಅದು ಹಾಸನದಲ್ಲಿರ್ತಕ್ಕಂಥ ಪಕ್ಷದ ಕಾರ್ಯಕರ್ತರು ಹಸ್ತಕ್ಕೂ ಬಂದು ಹೋಗಬೇಕು ಅವರ ಅಂತಿಮ ದರ್ಶನ ಪಡೀಲಿಕ್ಕೆ ಅನ್ನೋದು ಅವರ ಒತ್ತಾಯ ಇದೆ. ಅದರಿಂದ ಚನ್ನರಾಯಪಟ್ಟಣದ ಮೂಗರ ಮಾರ್ಗವಾಗಿ ಹೋಗಿ ಹಾಸನಕ್ಕೂ ಹೋಗಿ ಅಲ್ಲಿಂದ ಹೊಳೆನರಸೀಪುರದಲ್ಲಿ ರಾತ್ರಿ ಅಂತಿಮ ದರ್ಶನಕ್ಕೆ ಅಲ್ಲಿಡ್ತಾ ಇದ್ದಾರೆ. ನಂತರ ನಾಳೆ ರಂಗನಾಥ ಸ್ವಾಮಿಯ ಒಂದು ದೇವಸ್ಥಾನ ಏನಿದೆ, ನಮ್ಮ ಮಾವಿನಕೆರೆ ರಂಗನಾಥ ಸ್ವಾಮಿ ದೇವಸ್ಥಾನ ಅತ್ಯಂತ ಶ್ರೇಷ್ಠವಾದ ದೇವಸ್ಥಾನ. ಅದರ ಬಗ್ಗೆ ನಮ್ಮ ತಂದೆಯವ್ರಿಗೂ ಭಾಳ ವರ್ಷ ಹುಟ್ಟಿದಾಗಲಿಂದನೂ ಅಲ್ಲಿ ಅವರ ತಂದೆ ಜೊತೆ ಓಡಾಟ ಮಾಡ್ತಾ ಇದ್ದಂಥ ದಿನಗಳಿರ್ಬೋದು. ನಂತರ ಅವರು ರಾಜಕೀಯಕ್ಕೆ ಬಂದಾಗಲೂ ಆ ದೇವರ ಒಂದು ಅನುಗ್ರಹ ಅವರು ದೊರಕಿರತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ಸನ್ನಿಧಾನದಲ್ಲೇ ಅಂತಿಮವಾದಂಥ ಒಂದು ಕಾರ್ಯಗಳನ್ನು ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿ ಸಿಕ್ತಾಗಲೆಲ್ಲ ಅವರ ಆಶೀರ್ವಾದ ಪಡೀಲಿಕ್ಕೆ ನಾವು ಬರ್ತಾ ಇದ್ದೆ. ಅದು ದೇವರ ಸ್ಥಾನದ ನಿಟ್ಟೆಯನ್ನು ನಾವು ಗೌರವಿಸ್ತಾ ಇದ್ವು. ಅವರ ಒಂದು ಹಿತಗಳು ನಮಗೆ, ಅವರಿಗೆ ಉಪದೇಶ, ನಮಗೆ ಸಲಹೆ ಏನು ಕೊಡ್ತಾಯಿದ್ರು ಅದೇ ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ನಾವು ನಡೆಯಲಿಕ್ಕೆ ಸಾಧ್ಯ ಆಗಿರ್ತದೆ. ನಮ್ಮ ಕುಟುಂಬದಲ್ಲಿ ಇರತಕ್ಕಂಥ ಹಲವಾರು ಏಳು ಬೀಳುಗಳಲ್ಲೂ ಸಹ ಅವರು ಸಮಚಿತ್ತವಾಗಿ ತೆಗೆದುಕೊಂಡಿದ್ದಾರೆ. ಅವರು ಬಹುಶಃ ಅವರಷ್ಟು ದೈವ ಭಕ್ತರು ಇನ್ನೊಬ್ಬರನ್ನ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅವರ ಒಂದು ನಡವಳಿಕೆಗಳು ಎಲ್ಲರಿಗೂ ಒಂದು ರೀತಿ ಕಷ್ಟಗಳು ಬರಲಿ, ಸುಖವಾಗಿರಲಿ, ಯಾವ ರೀತಿ ಬದುಕಬೇಕು ಅಂತಕ್ಕಂಥದ್ದನ್ನು ನಮಗೆ ಅರ್ಥ ಮಾಡಿಕೊಟ್ಟಿರ್ತಕ್ಕಂಥವ್ರು. ಅವರಿಂದ ಭಾಳ ಕಲ್ತಿದ್ದೇವೆ. ಅಷ್ಟೇ ಅಲ್ಲ, ಅಂತ ಯಾವುದೇ ವ್ಯಕ್ತಿಗಳಿರಲಿ, ಅವರು ಬಡವರಿರಲಿ ಶ್ರೀಮಂತರಿರಲಿ, ಪ್ರತಿಯೊಬ್ಬರನ್ನು ಸಮನಾಗಿ ಕಾಣ್ತಾ ಇದ್ದಂಥ ಅವರ ಬದುಕನ್ನು ನಾವೇನು ಕಂಡ್ಕೊಂಬಂದಿದ್ದೇವೆ ಹತ್ರದಿಂದ. ಚಿಕ್ಕ ವಯಸ್ಸಿನಲ್ಲೂ ಸಹ ವಿದ್ಯೆ ಕಲಿತಕ್ಕಂಥ ಮಕ್ಕಳಿಗೆ ಅಲ್ಲೇ ಹೊಳೆನರಸೀಪುರದಲ್ಲಿ ದಿನಗಳಿಂದಲೂ ನಾನು ಹೇಳೋದಾದರೆ ಆ ಹಳ್ಳಿಯ ಮಕ್ಕಳು ಶಿಕ್ಷಣಕ್ಕೆ ಬಂದಾಗ ವಾರದನ್ನ ಅಂತಕ್ಕಂಥ ಒಂದು ವಾತಾವರಣ ಹಿಂದೆ ಪ್ರತೀತಿ ಏನಿತ್ತು ಅದು ಎಲ್ಲವನ್ನು ಅವ್ರ ಜೀವನದಲ್ಲಿ ಅಳವಡಿಸಿ ಹಳ್ಳಿಯ ಮಕ್ಕಳಿಗೆ ಆ ಶಿಕ್ಷಣವನ್ನು ಪಡಿಬೇಕಾದ್ರೆ ಒಂದು ಅತಿಥಿ ಸತ್ಕಾರ ಮಾಡ್ತಾ ಇದ್ದಂಥ ದಿನಗಳು ಇವತ್ತು ನಮಗೆ ನೆನಪಿದೆ. ಅಷ್ಟೇ ಅಲ್ಲ, ನಮ್ಮಗಳಿಗೆ ನಾವು ದಾರಿ ತಪ್ಪಿದಾಗ ನಮ್ಮನ್ನು ಕೂರಿಸ್ಕೊಂಡು ನೋಡಪ್ಪ ಈ ಥರ ನಡೀಬೇಕು ಅಂತಕ್ಕಂಥ ರೀತಿಯಲ್ಲಿ ಹಲವಾರು ರೀತಿಯಲ್ಲಿ ಹಲವಾರು ಸಂದರ್ಭಗಳಲ್ಲಿ ನಾವು ದಾರಿ ತಪ್ಪಿದಾಗಲೂ ನಮ್ಮನ್ನು ಸಾರಿ ದಾರಿಗೆ ತರ್ತಕ್ಕಂಥದ್ರಲ್ಲಿ ಅವರು ನಮ್ಮನ್ನು ಬೆಳೆಸಿರ್ತಕ್ಕಂಥದ್ದನ್ನು ನಾವು ಜೀವನದಲ್ಲಿ ಮರೀಲಿಕ್ಕಾಗಲ್ಲ. ಕಳೆದ 1 ವರ್ಷದಿಂದ ಬೆಡ್ ರಿಡನ್ ಇದ್ದರು. ಯಾರಾದರೂ ನೋಡಿದ್ರೆ ಅವ್ರು ನೋಡ್ಲಿಕ್ಕೆ ಬಂದರೆ ಊಟ ಮಾಡೋದಲ್ಲ ಅಂತಕ್ಕಂಥ ಒಂದು ಪದ ಬಿಟ್ಟರೆ ಕಳೆದ 1 ವರ್ಷದಿಂದ ಅವರೇನೂ ಮಾತಾಡಲಿಲ್ಲ. ಪ್ರತಿಯೊಬ್ಬರು ಬಂದಂಥವರಿಗೆ ಊಟ ಮಾಡಪ್ಪ, ಊಟ ಮಾಡಿ ಅಂತಕ್ಕಂಥದ್ದು ಒಂದೇ ಈ 1 ವರ್ಷ ಹೇಳೋದಂಥದ್ದು ಅದೊಂದೇ ನಮ್ಮ ನೆನಪಿನಲ್ಲಿ ಉಳಿದಿರ್ತಕ್ಕಂಥದ್ದು.